ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಧರ್ಮಸ್ಥಳ ಕೇವಲ ದೇವಸ್ಥಾನವಲ್ಲ, ಒಂದು ವಿಶಾಲ ಸಾಮ್ರಾಜ್ಯ. ಸಾವಿರಾರು ಜನರಿಗೆ ಉದ್ಯೋಗ, ಲಕ್ಷಾಂತರ ಜನರಿಗೆ ಅನ್ನದಾನ, ಕೋಟ್ಯಾಂತರ ರೂಪಾಯಿಗಳ ಸಾಮಾಜಿಕ ಯೋಜನೆಗಳು. ಇದೆಲ್ಲ ಹೇಗೆ ಸಾಧ್ಯವಾಗುತ್ತೆ ಅಂತ ನೀವು ಯೋಚಿಸಿದ್ದೀರಾ? ನಾವು ಮಾತನಾಡ್ತಾ ಇರೋದು ಕರ್ನಾಟಕದ ಹೆಮ್ಮೆಯ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯನ್ನ ಹೊಂದಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ. ಇಲ್ಲಿನ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಅಪಾರ ಪ್ರಮಾಣದ ಆದಾಯ ಹರಿದು ಬರುತ್ತೆ. ಆ ಆದಾಯದ ಕಥೆಯನ್ನ ಕೇಳಿದ್ರೆ ನಿಮ್ಮ ತಲೆ ಗಿರಗಿರ ಅಂತ ತಿರುಗುವುದು ಖಚಿತ. ಇದು ಕೇವಲ ಹುಂಡಿಯ ದುಡ್ಡಿನ ವಿಷಯ ಅಲ್ಲ, ಇದರ ಹಿಂದೆ ಒಂದು ಸುಸಂಘಟಿತ ಆರ್ಥಿಕ ಜಾಲವಿದೆ. ಹಾಗಾದ್ರೆ ಧರ್ಮಸ್ಥಳಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೋಟಿ ಕೋಟಿ ರೂಪಾಯಿ ಹರಿದು ಬರೋದು ಹೇಗೆ? ಬೇಡ ಬೇಡ ಅಂದ್ರೂ ಧರ್ಮಸ್ಥಳಕ್ಕೆ ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರೋದು ಯಾಕೆ? ಅನ್ನದಾನಕ್ಕೆ ಎಷ್ಟು ಖರ್ಚಾಗುತ್ತೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಧರ್ಮಸ್ಥಳಕ್ಕೆ ಹೋಗಿದ್ರೆ ಎಷ್ಟು ಬಾರಿ ಹೋಗಿದ್ದೀರಿ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಶ್ರೀ ಮಂಜುನಾಥನ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಶ್ರೀ ಮಂಜುನಾಥ ಅಂತ ಕಮೆಂಟ್ ಮಾಡಿ. ಪ್ರತಿದಿನ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಚಿಲ್ಲರೆ ಕಾಸಿನಿಂದ ಹಿಡಿದು ಸಾವಿರಾರು ರೂಪಾಯಿಗಳ ನೋಟಿನವರೆಗೂ ಭಕ್ತಿಯ ರೂಪದಲ್ಲಿ ಹಣ ಹರಿದು ಬರುತ್ತೆ. ಕೆಲವರು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ದೇಣಿಗೆಯನ್ನು ನೀಡುತ್ತಾರೆ. ಹರಕೆ ಹೊತ್ತವರು ಬಂಗಾರ, ಬೆಳ್ಳಿ, ಭೂಮಿಯನ್ನು ದೇವರಿಗೆ ಅರ್ಪಿಸಿದ ಉದಾಹರಣೆಗಳಿವೆ. ನನ್ನ ಮಗನಿಗೆ ಕೆಲಸ ಸಿಕ್ಕರೆ 1 ಕೆಜಿ ಬಂಗಾರ ಒಪ್ಪಿಸ್ತೇನೆ ಅಂತ ಹರಕೆಯನ್ನು ಹೊತ್ತು ಬರೋರು ಕೂಡ ಇದ್ದಾರೆ. ಇದು ತಂತ್ರಜ್ಞಾನದ ಯುಗದಲ್ಲಿ ವೆಬ್ಸೈಟ್, UPI, QR ಕೋಡ್ ಮೂಲಕ ಮನೆಗಳಿಂದಲೇ ಕಾಣಿಕೆಗಳನ್ನ ಕೂಡ ಕಳಿಸಬಹುದು. ಈ ಆನ್ಲೈನ್ ವಿಧಾನದಿಂದಲೂ ಕೋಟಿಗಟ್ಟಲೆ ಹಣ ದೇವಸ್ಥಾನದ ಖಜಾನೆಗೆ ಸೇರುತ್ತೆ. ಆದ್ರೆ ಇದು ಕೇವಲ ಒಂದು ಹನಿಯಷ್ಟೇ. ದೊಡ್ಡ ಸಮುದ್ರ ಇನ್ನು ಮುಂದಿದೆ. ದೇವಸ್ಥಾನದ ಒಳಗೆ ಕಾಲಿಟ್ರೆ ಆದಾಯದ ಮತ್ತೊಂದು ದೊಡ್ಡ ಮೂಲ ಕಾಣುತ್ತೆ. ಶ್ರೀ ಮಂಜುನಾಥ ಸ್ವಾಮಿ, ಅಮ್ಮನವರು, ಗಣಪತಿ, ಅಣ್ಣಪ್ಪ ಸ್ವಾಮಿಗೆ ವಿವಿಧ ಸೇವೆಗಳಿವೆ. ತುಲಾಭಾರ, ವಿಶೇಷ ಅಭಿಷೇಕ, ಹೂವಿನ ಪೂಜೆ, ಕಾರ್ತಿಕ ಪೂಜೆ, ದೊಡ್ಡ ಪಟ್ಟಿನೇ ಇದೆ. ಪ್ರತಿ ಸೇವೆಗೆ ನಿಗದಿತ ಶುಲ್ಕವಿದೆ. ದಿನಕ್ಕೆ ಸಾವಿರಾರು ಸೇವೆಗಳು ನಡೆಯುತ್ತೆ. ಈ ಲೆಕ್ಕದಲ್ಲಿ ಆದಾಯ ಕೋಟಿ ಕೋಟಿ ಬರುತ್ತೆ. ಇನ್ನು ನೀವು ಪ್ರಸಾದ ಕೌಂಟರ್ ಗಳನ್ನ ಗಮನಿಸಿದ್ದೀರಾ? 120 ರೂಪಾಯಿಗೆ ವಿಶೇಷ ಪ್ರಸಾದ ಪ್ಯಾಕೇಜ್ ನಿಂದ ತೆಂಗಿನಕಾಯಿ, ಹಣ್ಣುಗಳ ಟೋಕನ್ ಸಿಗುತ್ತೆ. ಇಲ್ಲಿ ನಡೆಯುವ ವ್ಯಾಪಾರವು ಕೋಟಿಗಳ ಲೆಕ್ಕದಲ್ಲಿ. ಹೊರಗಡೆ ಪ್ರಸಾದ ಸಿಗಲ್ಲ, ಒಳಗೆ ತಗೊಳ್ಳಿ ಅಂತ ಅನೌನ್ಸ್ಮೆಂಟ್ ಗಳು ಕೂಡ ಇರುತ್ತೆ. ಕೇವಲ ಪ್ರಸಾದ ಮಾರಾಟದಿಂದಲೇ ದಿನಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ. ಇನ್ನು ದೇವಸ್ಥಾನದ ಹೊರಗೆ ಬಂದ್ರೆ ಆದಾಯದ ಅಸಲಿ ಮೂಲಗಳು ಕಾಣುತ್ತೆ. ಮೊದಲನೆಯದು ವಸತಿ ಗೃಹಗಳು. ಧರ್ಮಸ್ಥಳಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಉಳಿದುಕೊಳ್ಳಲು ಜಾಗ ಬೇಕು. ಆದ್ದರಿಂದ ಧರ್ಮಸ್ಥಳದ ಆಡಳಿತ ಮಂಡಳಿಯು ನೇತ್ರಾವತಿ, ಸಾಕೇತ, ರಜತಾದ್ರಿ, ಸಹ್ಯಾದ್ರಿ ಎಂಬುವಂತಹ 10 ಗೆಸ್ಟ್ ಹೌಸ್ ಗಳನ್ನ ಕಟ್ಟಿದ್ದಾರೆ. ಬೇರೆ ಕಡೆಗೆ ಹೋಲಿಸಿದ್ರೆ ಇಲ್ಲಿ ಬಾಡಿಗೆ ಕಡಿಮೆ, ಆದ್ರೆ 365 ದಿನವೂ ರೂಮ್ಗಳು ಫುಲ್ ಆಗಿರುತ್ತೆ. ಕಡಿಮೆ ದರ ಆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಇದು ಒಂದು ಅದ್ಭುತ ಬಿಸಿನೆಸ್ ಮಾಡೆಲ್ ಆಗಿದ್ದು ಇದರಿಂದ ಬರುವ ಆದಾಯ ಕೋಟಿಗಳನ್ನ ಮೀರಿಸುತ್ತೆ. ಇನ್ನು ಹರಕೆ ಹೊತ್ತವರು, ಮಕ್ಕಳಿಗೆ ಮುಂಡನ ಮಾಡಿಸುವವರು ಇಲ್ಲಿ ಬರ್ತಾರೆ. ಮುಡಿ ಕೊಡಲು ಟೋಕನ್ ತೆಗೆದುಕೊಂಡು ಶುಲ್ಕ ವಿಧಿಸಬೇಕು. ಭಕ್ತರು ಅರ್ಪಿಸುವ ಈ ಕೂದಲನ್ನ ವೈಜ್ಞಾನಿಕವಾಗಿ ಸ್ವಚ್ಛಗೊಳಿಸಿ ವಿಗ್ ತಯಾರಿಕೆ, ಕಾಸ್ಮಿಕ್ ಕಂಪನಿಗಳಿಗೆ, ವಿದೇಶಿಗಳಿಗೆ ರಫ್ತು ಮಾಡಲಾಗುತ್ತೆ. 1 ಕೆಜಿ ಕೂದಲಿಗೆ 1000 ರೂಪಾಯಿ ಬೆಲೆ ಬಾಳುತ್ತೆ. ಇದು ಸುಲಭವಾಗಿ ಗಮನಕ್ಕೆ ಬಾರದ ಆದರೆ ದೊಡ್ಡ ಆದಾಯದ ಮೂಲವಾಗಿದೆ. ಮೂರನೆಯದು ಅನ್ನದಾನ. ದಿನಕ್ಕೆ ಕನಿಷ್ಠ ಅಂದ್ರೂ 30,000 ಜನರಿಗೆ, ವಿಶೇಷ ದಿನಗಳಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಊಟವನ್ನ ಹಾಕಲಾಗುತ್ತೆ. ಇದಕ್ಕೆ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಆದ್ರೆ ಟ್ರಸ್ಟ್ ಇಲ್ಲಿದೆ. ಅನ್ನದಾಸೋಹ ಧರ್ಮಸ್ಥಳದ ಅತ್ಯಂತ ಪವಿತ್ರ ಕಾರ್ಯ. ಇದಕ್ಕಾಗಿ ದೊಡ್ಡ ಉದ್ಯಮಿಗಳು, ಸಂಸ್ಥೆಗಳು, ಭಕ್ತರು ಕೋಟಿಗಟ್ಟಲೆ ಹಣವನ್ನ, ಸಾವಿರಾರು ಮೂಟೆ ಅಕ್ಕಿ, ತರಕಾರಿಗಳನ್ನ ದಾನ ನೀಡುತ್ತಾರೆ. ಅಂದ್ರೆ ಅನ್ನದಾಸೋಹ ಒಂದು ಖರ್ಚಾದ್ರೂ ಅದಕ್ಕಿಂತ ದೊಡ್ಡ ದೇಣಿಗೆಯು ಧರ್ಮಸ್ಥಳಕ್ಕೆ ಹರಿದು ಬರುತ್ತೆ. ಇನ್ನು ಇದೆಲ್ಲ ಒಂದು ಕಡೆಯಾದ್ರೆ ಅಸಲಿಗೆ ಧರ್ಮಸ್ಥಳದ ಆದಾಯ ಮೂಲ ಬರೋದೇ ಇಲ್ಲಿಂದ. ಅದ್ಯಾವುದಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಗಳ ಜಾಲ. SDM ಹೆಸರಿನ ನರ್ಸರಿಯಿಂದ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುರ್ವೇದ, ಮ್ಯಾನೇಜ್ಮೆಂಟ್ ಕಾಲೇಜುಗಳವರೆಗೆ ನೂರಾರು ಶಿಕ್ಷಣ ಸಂಸ್ಥೆಗಳಿವೆ. ಇದು ಕೇವಲ ಸೇವೆಗಾಗಿ ನಡೆಯೋದಿಲ್ಲ, ಪ್ರೊಫೆಷನಲ್ ಆಗಿ ನಡೆಯುವ ಸಂಸ್ಥೆಗಳು. ಫೀಸ್, ಡೊನೇಷನ್, ಇತರ ಶುಲ್ಕಗಳಿಂದ ಬರುವ ಆದಾಯ ಸಾವಿರಾರು ಕೋಟಿ ರೂಪಾಯಿಗಳು. ಈ ಸಂಸ್ಥೆಗಳು ಚಿನ್ನದ ಮೊಟ್ಟೆ ಇಡುವ ಕೋಳಿಗಳಂದ್ರೆ ತಪ್ಪಾಗುವುದಿಲ್ಲ. ಇನ್ನು SDM ಹೆಸರಿನಲ್ಲಿ ಅತ್ಯಾಧುನಿಕ ಆಸ್ಪತ್ರೆಗಳು, ವಿಶೇಷವಾಗಿ ಆಯುರ್ವೇದಿಕ್, ದಂತ ಚಿಕಿತ್ಸಾಲಯಗಳು ಪ್ರಸಿದ್ಧಿಯಾಗಿವೆ. ರೋಗಿಗಳಿಂದ ಬರುವ ಆದಾಯ ಒಂದು ಕಡೆಯಾದ್ರೆ ಈ ಸಂಸ್ಥೆಗಳು ಆಯುರ್ವೇದಿಕ್ ಸಾಬೂನು, ಔಷಧಿ ಚೂರ್ಣಗಳನ್ನು ತಯಾರಿಸಿ ಮಾರಾಟ ಮಾಡುತ್ತೆ. ತಯಾರಿಕೆಯಿಂದ ಮಾರಾಟದವರೆಗೆ ಎಲ್ಲಾ ಇವರದ್ದೇ. ಇದರಿಂದ ಭಾರಿ ಲಾಭ ಹರಿದು ಬರುತ್ತೆ. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕರ್ನಾಟಕದ ಹಳ್ಳಿಗಳಲ್ಲಿ ಲಕ್ಷಾಂತರ ಸ್ವಸಹಾಯ ಸಂಘಗಳನ್ನ ಕಟ್ಟಿ ಮಹಿಳೆಯರಿಗೆ ಸಣ್ಣ ಸಾಲ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತೆ. ಈ ಯೋಜನೆಯ ವಾರ್ಷಿಕ ವಹಿವಾಟು ಸಾವಿರಾರು ಕೋಟಿ ರೂಪಾಯಿ. ಬ್ಯಾಂಕುಗಳ ಜೊತೆಗೆ ಕೆಲಸ ಮಾಡುವ ಈ ಯೋಜನೆ ಧರ್ಮಸ್ಥಳಕ್ಕೆ ನೇರ ಲಾಭ ತರದಿದ್ದರೂ ರಾಜ್ಯಾದ್ಯಂತ ಧರ್ಮಸ್ಥಳದ ಪ್ರಭಾವ, ನಂಬಿಕೆ
ಧರ್ಮಸ್ಥಳಕ್ಕೆ ಸಾಮೂಹಿಕ ಹಿಡಿತವನ್ನ ಬಲಪಡಿಸ್ತಾ ಇದೆ ಸರ್ಕಾರ. ನಾಬಾರ್ಡ್ ವಿದೇಶಿ ಸಂಸ್ಥೆಗಳಿಂದ ದೊಡ್ಡ ಅನುದಾನವೂ ಸಿಗುತ್ತೆ. ಇನ್ನು ಇದಷ್ಟೇ ಅಲ್ಲದೆ ದೇವಸ್ಥಾನದ ಹೆಸರಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ, ನಗರಗಳಲ್ಲಿ ವಾಣಿಜ್ಯ ಕಟ್ಟಡಗಳಿವೆ. ಇದನ್ನ ಲೀಸ್ ಮತ್ತು ಬಾಡಿಗೆಗೆ ಕೊಡುವುದರಿಂದ ಆದಾಯ ಬರುತ್ತೆ. ಮಂಜೂಷಾ ಮ್ಯೂಸಿಯಂನ ಪ್ರವೇಶ ಟಿಕೆಟ್, ದೇವಸ್ಥಾನದ ಆವರಣದ ಅಂಗಡಿಗಳ ಲೈಸೆನ್ಸ್ ಫೀ, ಲಕ್ಷ ದೀಪೋತ್ಸವದಂತಹ ಕಾರ್ಯಕ್ರಮಗಳಿಗೆ ಬರುವ ವಿಶೇಷ ದೇಣಿಗೆ, ಹೀಗೆ ಈ ಪಟ್ಟಿ ಅಂತ್ಯವಾಗೋದೇ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಹಣ ಬರುತ್ತಲ್ಲ, ಇದು ಎಲ್ಲೋಗುತ್ತೆ? ಧರ್ಮಸ್ಥಳ ದೇವಸ್ಥಾನವು ಸರ್ಕಾರದ ಮುಜರಾಯಿ ಇಲಾಖೆಯಡಿ ಬರೋದಿಲ್ಲ. ಇದು ಪೇರ್ಗಡೆ ವಂಶಸ್ಥರ ಆಡಳಿತದ ಖಾಸಗಿ ಟ್ರಸ್ಟ್ ಆಗಿದ್ದು, ಸದ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಬಂದ ಆದಾಯದಿಂದ ದೇವಸ್ಥಾನದ ಅಭಿವೃದ್ಧಿ, ನಿರ್ವಹಣೆ, ಸಾವಿರಾರು ಸಿಬ್ಬಂದಿಗಳಿಗೆ ಸಂಬಳ, ಅನ್ನದಾನದ ಖರ್ಚು, ಎಸ್ಡಿಎಂ ಶಿಕ್ಷಣ, ಆರೋಗ್ಯ ಸಂಸ್ಥೆಗಳ ನಿರ್ವಹಣೆ, ಗ್ರಾಮಾಭಿವೃದ್ಧಿ ಯೋಜನೆಗಳಂತಹ ಸಾಮಾಜಿಕ ಕಾರ್ಯಗಳಿಗೆ ಹಣವನ್ನ ಒದಗಿಸಲಾಗ್ತಾ ಇದೆ. ಸರ್ಕಾರದಿಂದ ಯಾವುದೇ ಅನುದಾನ ಸಿಗದೆ ಈ ಆದಾಯದಿಂದಲೇ ಈ ಸಾಮ್ರಾಜ್ಯ ನಡೀತಾ ಇದೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರ ಒಂದು ಕ್ಷೇತ್ರವಲ್ಲ, ಭಕ್ತಿ, ಸೇವೆ, ಉದ್ಯಮಶೀಲತೆ, ಸಾಮಾಜಿಕ ಜವಾಬ್ದಾರಿಗಳ ಸಂಗಮ. ₹1 ಕಾಣಿಕೆಯಿಂದ ಹಿಡಿದು ಸಾವಿರಾರು ಕೋಟಿಯ ಗ್ರಾಮಾಭಿವೃದ್ಧಿ ಯೋಜನೆಯವರೆಗೆ ಪ್ರತಿ ಪೈಸೆ ಈ ದೊಡ್ಡ ವ್ಯವಸ್ಥೆಯ ಭಾಗವಾಗಿದೆ. ಎಸ್ಡಿಎಂ ಹೆಸರಿನ ನರ್ಸರಿಯಿಂದ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುರ್ವೇದ, ಮ್ಯಾನೇಜ್ಮೆಂಟ್ ಕಾಲೇಜುಗಳವರೆಗೆ ನೂರಾರು ಶಿಕ್ಷಣ ಸಂಸ್ಥೆಗಳಿವೆ. ಇದು ಕೇವಲ ಸೇವೆಗಾಗಿ ನಡೆಯೋದಿಲ್ಲ, ಪ್ರೊಫೆಷನಲ್ ಆಗಿ ನಡೆಯುವ ಸಂಸ್ಥೆಗಳು. ಫೀಸ್, ಡೊನೇಷನ್, ಇತರ ಶುಲ್ಕಗಳಿಂದ ಬರುವ ಆದಾಯ ಸಾವಿರಾರು ಕೋಟಿ ರೂಪಾಯಿಗಳು. ಈ ಸಂಸ್ಥೆಗಳು ಚಿನ್ನದ ಮೊಟ್ಟೆ ಇಡುವ ಕೋಳಿಗಳಂದ್ರೆ ತಪ್ಪಾಗೋದಿಲ್ಲ. ಇನ್ನು ಎಸ್ಡಿಎಂ ಹೆಸರಿನಲ್ಲಿ ಅತ್ಯಾಧುನಿಕ ಆಸ್ಪತ್ರೆಗಳು, ವಿಶೇಷವಾಗಿ ಆಯುರ್ವೇದಿಕ್, ದಂತ ಚಿಕಿತ್ಸಾಲಯಗಳು ಪ್ರಸಿದ್ಧಿಯಾಗಿವೆ. ರೋಗಿಗಳಿಂದ ಬರುವ ಆದಾಯ ಒಂದು ಕಡೆಯಾದ್ರೆ, ಈ ಸಂಸ್ಥೆಗಳು ಆಯುರ್ವೇದಿಕ್ ಸಾಬೂನು, ಔಷಧಿ ಚೂರ್ಣಗಳನ್ನು ತಯಾರಿಸಿ ಮಾರಾಟ ಮಾಡುತ್ತೆ. ತಯಾರಿಕೆಯಿಂದ ಮಾರಾಟದವರೆಗೆ ಎಲ್ಲಾ ಇವರದ್ದೇ. ಇದರಿಂದ ಭಾರಿ ಲಾಭ ಹರಿದು ಬರುತ್ತೆ. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕರ್ನಾಟಕದ ಹಳ್ಳಿಗಳಲ್ಲಿ ಲಕ್ಷಾಂತರ ಸ್ವಸಹಾಯ ಸಂಘಗಳನ್ನ ಕಟ್ಟಿ ಮಹಿಳೆಯರಿಗೆ ಸಣ್ಣ ಸಾಲ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತೆ. ಈ ಯೋಜನೆಯ ವಾರ್ಷಿಕ ವಹಿವಾಟು ಸಾವಿರಾರು ಕೋಟಿ ರೂಪಾಯಿ. ಬ್ಯಾಂಕುಗಳ ಜೊತೆಗೆ ಕೆಲಸ ಮಾಡುವ ಈ ಯೋಜನೆ ಧರ್ಮಸ್ಥಳಕ್ಕೆ ನೇರ ಲಾಭ ತರದಿದ್ದರೂ ರಾಜ್ಯಾದ್ಯಂತ ಧರ್ಮಸ್ಥಳದ ಪ್ರಭಾವ, ನಂಬಿಕೆ, ಸಾಮೂಹಿಕ ಹಿಡಿತವನ್ನ ಬಲಪಡಿಸ್ತಾ ಇದೆ ಸರ್ಕಾರ. ನಾಬಾರ್ಡ್ ವಿದೇಶಿ ಸಂಸ್ಥೆಗಳಿಂದ ದೊಡ್ಡ ಅನುದಾನವೂ ಸಿಗುತ್ತೆ. ಇನ್ನು ಇದಷ್ಟೇ ಅಲ್ಲದೆ ದೇವಸ್ಥಾನದ ಹೆಸರಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ, ನಗರಗಳಲ್ಲಿ ವಾಣಿಜ್ಯ ಕಟ್ಟಡಗಳಿವೆ. ಇದನ್ನ ಲೀಸ್ ಮತ್ತು ಬಾಡಿಗೆಗೆ ಕೊಡುವುದರಿಂದ ಆದಾಯ ಬರುತ್ತೆ. ಮಂಜೂಷಾ ಮ್ಯೂಸಿಯಂನ ಪ್ರವೇಶ ಟಿಕೆಟ್, ದೇವಸ್ಥಾನದ ಆವರಣದ ಅಂಗಡಿಗಳ ಲೈಸೆನ್ಸ್ ಫೀ, ಲಕ್ಷ ದೀಪೋತ್ಸವದಂತಹ ಕಾರ್ಯಕ್ರಮಗಳಿಗೆ ಬರುವ ವಿಶೇಷ ದೇಣಿಗೆ, ಹೀಗೆ ಈ ಪಟ್ಟಿ ಅಂತ್ಯವಾಗೋದೇ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಹಣ ಬರುತ್ತಲ್ಲ, ಇದು ಎಲ್ಲೋಗುತ್ತೆ? ಧರ್ಮಸ್ಥಳ ದೇವಸ್ಥಾನವು ಸರ್ಕಾರದ ಮುಜರಾಯಿ ಇಲಾಖೆಯಡಿ ಬರೋದಿಲ್ಲ. ಇದು ಪೇರ್ಗಡೆ ವಂಶಸ್ಥರ ಆಡಳಿತದ ಖಾಸಗಿ ಟ್ರಸ್ಟ್ ಆಗಿದ್ದು, ಸದ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಬಂದ ಆದಾಯದಿಂದ ದೇವಸ್ಥಾನದ ಅಭಿವೃದ್ಧಿ, ನಿರ್ವಹಣೆ, ಸಾವಿರಾರು ಸಿಬ್ಬಂದಿಗಳಿಗೆ ಸಂಬಳ, ಅನ್ನದಾನದ ಖರ್ಚು, ಎಸ್ಡಿಎಂ ಶಿಕ್ಷಣ, ಆರೋಗ್ಯ ಸಂಸ್ಥೆಗಳ ನಿರ್ವಹಣೆ, ಗ್ರಾಮಾಭಿವೃದ್ಧಿ ಯೋಜನೆಗಳಂತಹ ಸಾಮಾಜಿಕ ಕಾರ್ಯಗಳಿಗೆ ಹಣವನ್ನ ಒದಗಿಸಲಾಗ್ತಾ ಇದೆ. ಸರ್ಕಾರದಿಂದ ಯಾವುದೇ ಅನುದಾನ ಸಿಗದೆ ಈ ಆದಾಯದಿಂದಲೇ ಈ ಸಾಮ್ರಾಜ್ಯ ನಡೀತಾ ಇದೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರ ಒಂದು ಕ್ಷೇತ್ರವಲ್ಲ, ಭಕ್ತಿ, ಸೇವೆ, ಉದ್ಯಮಶೀಲತೆ, ಸಾಮಾಜಿಕ ಜವಾಬ್ದಾರಿಗಳ ಸಂಗಮ. ₹1 ಕಾಣಿಕೆಯಿಂದ ಹಿಡಿದು ಸಾವಿರಾರು ಕೋಟಿಯ ಗ್ರಾಮಾಭಿವೃದ್ಧಿ ಯೋಜನೆಯವರೆಗೆ ಪ್ರತಿ ಪೈಸೆ ಈ ದೊಡ್ಡ ವ್ಯವಸ್ಥೆಯ ಭಾಗವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತಂತ ಭಾವಿಸ್ತೇನೆ. ಧರ್ಮಸ್ಥಳದ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.